ಬಂದಿದ್ದಕ್ಕೆ ಮುಹೂರ್ತ ಮತ್ತೆ ಪೋಸ್ಟರ್ ಎರಡು ಒಟ್ಟಿಗೆ ಇಟ್ಕೊಂಡಿದ್ವಿ. ಎಲ್ರಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇವತ್ತು ಇದ್ರು ಅವ್ರಿಗೆ ತುಂಬ ಕುರೇಶಿ ಅವರಿಗೆ ಆ್ಯಂಡ್ ಧ್ರುವ ಅವನು ನಾನು ಅವನ ಜರ್ನಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಸೊ ಅಲ್ಲಿಂದ ಈಗ ಇಲ್ಲಿ ಬಂದು ವಿಶ್ ಮಾಡಿ ಹೋಗೋದಕ್ಕೆ ತುಂಬ ಥ್ಯಾಂಕ್ಸ್. ಯೋಗಿ ಅವರ ಒಂದು ವಿಷನ್ ಇದೆ ಅನ್ಸುತ್ತೆ ನನಗೆ. ಆಲ್ಸೋ ಡೆಡಿಕೇಟೆಡ್ ಟು ಬೈಕ್ ಲವರ್ಸ್ ಅಂತ ಕೂಡ ಇದೆ. ಸೊ ಎಲ್ರಿಗೂ ಈ ಸಿನಿಮಾ ಒಂದು ನಿಮಿಷ ಆಗಬೇಕು ಅನ್ನೋ ಒಂದು ದಯವಿಟ್ಟು ಆಡಿಯೋ ಪ್ಲೀಸ್. ಹಲೋ ಮತ್ತೆ ಸೀಮಿತವಾಗಿರುವಂತ ಒಂದು ಸಿನಿಮಾ ಇಂಥವ್ರಿಗೆ ಅಂತ ಅಲ್ಲ, ಎಲ್ಲರಿಗೂ ಇಷ್ಟ ಆಗೋ ಲವ್ ಇರುತ್ತೆ ಅಂಡ್ ಆಕ್ಷನ್. ಇವ್ರೆ ಮೈಕ್ ಅವರೇ ಬನ್ನಿ. ವಿಷಯಗಳನ್ನ ಹೇಳಿಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಅಂಡ್ ನನಗೆ ಆಲ್ಮೋಸ್ಟ್ 2 ವರ್ಷ ದೊಡ್ಡಲ್ಲಿ ಒಂದು ಮುಹೂರ್ತ ಮಾಡಿ ಒಂದು ಸಿನಿಮಾ ಮಾಡಿದ್ದು. ಅಂಡ್ ಅದು ಒಂದು ರೀಸನ್ ಕೂಡ, ಏನಾದ್ರು ಒಂದು ಪ್ರಯತ್ನ ಪಡಬೇಕಲ್ಲ. ಸೊ ಹಂಗಾಗಿ ಆಯ್ತು. ಏನೇ ಮಿಸ್ಟೇಕ್ಸ್ ಆಗಿರೋ ದಯವಿಟ್ಟು ಕ್ಷಮೆ ಇರಲಿ. ಅಂಡ್ ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆ ಈ ಸಿನಿಮಾ ನಾನು ಹೇಳಕ್ ಹೊರಟಿದ್ದೆ. ಸಪೋರ್ಟಿವ್ ಆಗಿ ಸಾಜಿದ್ ಕುರೇಶಿ ಸರ್ ಬಂದಿರ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಆಕಾಂಕ್ಷ ಅವರು ಮೊದಲನೇ ಸಿನಿಮಾ ಇದು ಕನ್ನಡದಲ್ಲಿ ಆಕ್ಟ್ ಮಾಡ್ತಾರೆ. ಅಂಡ್ ವೆಲ್ಕಮ್ ಆಕಾಂಕ್ಷ. ಪ್ರೊಡ್ಯೂಸರ್ ಅವರು ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಅಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಸಂಕೇತ್ ಈಗಾಗಲೇ ತುಂಬಾ ದೊಡ್ಡ ಸಿನಿಮಾ ಇಲ್ಲಿ. ಸೊ ಇದು ಕೂಡ ಆಕ್ಚುಲಿ ನಾನು ಹಳೆ ಪರಿಚಯನೇ. ಸೊ ಇದು ಮೊದಲನೇ ಸಿನಿಮಾ ನಾವಿಬ್ರು ಮಾಡ್ತಿರೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವಂಡರ್ಫುಲ್ ಮ್ಯೂಸಿಕ್ ನ ಕೊಟ್ಟಿದ್ರು ಈ ಮುಂಚೆ ಮದೇವ ಸಿನಿಮಾದಲ್ಲಿ. ನನಗೂ ಇಷ್ಟ ಆಗಿತ್ತು. ಅಂಡ್ ಈಗ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಕೂಡ ತುಂಬಾನೇ ಖುಷಿ ಆಗ್ತಿದೆ. ಅಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್. ಹಾ ಸರ್, ಎಷ್ಟು ಬಾಟಲ್ ಕೈಗೆ ಸಿಗುತ್ತೋ ಎಲ್ಲ ತಗೊಂಡೆಲ್ಲ ಹಾಕೊಂಡ್ವಿ ಸರ್ ಅವತ್ತು. ಜಸ್ಟ್ ಬಿಕಾಸ್ ಅವನಲ್ಲಿ ತುಂಬಾ ನೋವಿದೆ ಅನ್ನೋದನ್ನ ಒಂದು ಕನ್ವೆ ಮಾಡ್ಬೇಕಿತ್ತು ನಾವು ಈ ಒಂದು ಪೋಸ್ಟರ್ ಮುಖಾಂತರ. ಸೊ ಹಾಗಾಗಿ ಅದಾಯ್ತು. ಅಂಡ್ ಫಾರ್ ಎವರ್ ಯಾವುದೇ ಒಂದು ವಸ್ತುನಾಗ್ಲಿ ಅಥವಾ ಯಾವುದೇ ಒಂದು ವ್ಯಕ್ತಿನಾಗ್ಲಿ ನಾವು ತುಂಬಾ ಇಷ್ಟಪಟ್ಟಾಗ ಫಾರ್ ಎವರ್ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತೇವೆ. ಸೊ ಅದೊಂದು ಸೈನ್. ಅದಕ್ಕೋಸ್ಕರ ಸರ್ ಬೈಕ್ ಇದೆ, ಲವ್ ಇದೆ, ಪ್ರತಿಯೊಂದು ಸರ್ ಎಲ್ಲಾದ್ರೂ ಅಂದ್ರೆ ಮಿಕ್ಸ್ಡ್ ಎಮೋಷನ್ಸ್ ಆ ತರದ್ದು ಹೋಗ್ತಾ ಇರುತ್ತೆ. ಚೆನ್ನಾಗಿದೆ ಅದು. ಅವ್ರು ಹಿಂಗಿರಲ್ಲ ಮೇಡಮ್, ನಾವು ನೋಡಿಲ್ಲ ಆತರ ಇರ್ತಾರೆ ಅಂತ. ಬಟ್ ಬೈಕ್ ತಗೊಂಡು ಆಚೆ ಬಂದಾಗ ನೋಡಿದೀನಿ ಅವ್ರನ್ನ. ಸೊ ಅವ್ರ ಫೀಲಿಂಗ್ ಹೋದಾಗ ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ಸೊ ಈ ತರನು ಇರ್ಬೋದಲ್ಲ ಅಂತ, ಯಾಕಂದ್ರೆ ಲವ್ ಫೇಲಿಯರ್ ಅದು ಇದು ಏನೋ ಒಂದು ಇರುತ್ತೆ ಅವ್ರಿಗೆ. ಆ ತರದ್ದು ವಿಷಯ ಏನೋ ಹೇಳಕ್ ಹೊರಟಿದ್ವಿ. ಅದೆಷ್ಟು ಮಟ್ಟಕ್ಕೆ ಕನ್ವೆ ಆಗತ್ತೆ ಅದು ಎಲ್ಲರಿಗೂ ಬಿಟ್ಟಿದ್ದಲ್ಲ. ಆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಈಗಲೇ ನೋಡ್ರಪ್ಪ ಎಷ್ಟು ಪೈನ್ ಇದೆ ಅಂದ್ರೆ ಮೈಕ್ ಅವಾಗ ಹೋಗ್ತಿದ್ದೆ ಗೊತ್ತಾ, ಅಷ್ಟು ಪೈನ್ ಇದೆ. ನಾವೇನೋ ವಿಷಯ ಹೇಳ್ಬೇಕು ಅಂತ ರಿಸೀವರ್ ಹತ್ರ ಇಡ್ರಲ್ಲ ಯಾರು. ಸೊ ಫಾರ್ ಎವರ್ ಪ್ರಾಬ್ಲಮ್ ಇರುತ್ತೆ ಇವಾಗ. ಮಾಡಬೇಡಿ ಅಂತಾನೆ ಮೇಡಮ್ ಹೇಳೋದು. ಬಟ್ ಈ ತರದ್ದೇನೋ ಒಂದು ಅವಸ್ಥೆ ಮಾಡಬೇಡಿ ಅಂತ ಹೇಳ್ತೀವಿ. ಬಟ್ ಸಿನಿಮಾ ತೋರ್ಸಕ್ಕಲ್ಲ, ಏನಾದ್ರು ನಾವು ತೋರಿಸಿಲ್ಲ ಅಂದ್ರೆ ಆಗಲ್ವಲ್ಲ. ಥ್ರೂ ಔಟ್ ಇಲ್ಲ, ಕೆಲವು ಒಂದು ಸನ್ನಿವೇಶದಲ್ಲಿ ಮಾತ್ರ ಒಂದು ಹೋಗುತ್ತೆ. ಥ್ರೂ ಔಟ್ ಅಂತೂ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತೀವಿ. ಅಂಡ್ ಅಂದ್ರೆ ತುಂಬಾ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗ್ಲಿ ಅಥವಾ ವಸ್ತು ಆಗ್ಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗತ್ತೆ. ಅದೇ ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಕೆಲವರು ಅವ್ರ ಪಾಡಿಗೆ ಒಬ್ಬರೆಲ್ಲ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ರು ಅವ್ರು ತುಂಬಾ ಆಪ್ತವಾಗಿರೋರ ಜೊತೆ ಆಚೆ ಇರ್ತಾರೆ. ಸೊ ಆ ತರದ್ದು ಡೈರೆಕ್ಟರ್ ಕೇಳೋದು ನಮ್ಮ ಆ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೇಳಿದ್ರೆ ಗೊತ್ತಾಗುತ್ತೆ.
ಇರುತ್ತೆ, ಅದೆಲ್ಲ ಇನ್ನ ಬರ್ತಾ ಬರ್ತಾ ಗೊತ್ತಾಗತ್ತೆ. ಸೊ ಒಟ್ಟಿಗೆ ಮುಹೂರ್ತದಲ್ಲಿ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲು ಯಾಕ ಡೌಟ್ ಇವಾಗ ಇದೆ, ತುಂಬಾ ವ್ಯತ್ಯಾಸ ಇದೆ, ಬರುತ್ತೆ, ಅದು ಲುಕ್ ಬರುತ್ತೆ. ಸೊ ಆ ಥರದ್ದು ಇರುತ್ತೆ. ಒಂದು ಸಾಕಷ್ಟು ಲುಕ್ಕಲ್ಲಿ ನೋಡ್ಬೋದು ಈ ಸಿನಿಮಾದಲ್ಲಿ. ಸೊ ಇನ್ನೂ ಎಲ್ಲ ಪ್ಲಾನ್ ನಡೀತಾ ಇದೆ. ಸೊ ಅದು ಆಗತ್ತೆ, ಹೇಳ್ತಾರೆ. ಅವ್ರು ಹೇಳಿದ್ರೆ ಅದು ತುಂಬಾ ಒಳ್ಳೇದದು. ಸರ್ ಇರುತ್ತೆ ಸರ್, ಬೈಕ್ ಅಂತ ಅಂದಮೇಲೆ ಡೆಫಿನೆಟ್ಲಿ ನಾವು ಟೈಟಲ್ ರಿವೀಲ್ ಮಾಡಿದ್ದು ಕೂಡ ಒಂದು ಟ್ಯಾಂಕ್ ಮೇಲೆ. ಸೊ ಬೈಕ್ ಡೆಫಿನೆಟ್ಲಿ ಇರುತ್ತೆ, ಟ್ರಾವೆಲಿಂಗು ಇರುತ್ತೆ. ತುಂಬಾ ಹತ್ರ ಆಗುತ್ತೆ ಸರ್ ಇದು ಸಿನಿಮಾ ನೋಡಿದಾಗ, ಇಷ್ಟಪಡ್ತೀರಾ. ಸೊ ಆ ಒಂದು ಬಿಲೀಫ್ ತುಂಬಾ ಇದೆ ನಮಗೆ. ಇದನ್ನ ಇವಾಗಲೇ ಹೇಳೋದಕ್ಕಾಗಲ್ಲ, ನಾವು ಎಕ್ಸ್ಪ್ರೆಸ್ ಮಾಡೋ ವಿಷಯಗಳನ್ನ ಇವಾಗ ಹೇಳ್ಬಿಟ್ರೆ ಅದಷ್ಟಾಗಲ್ಲ. ಕೆಲವೊಂದು ವಿಜುವಲಿನೂ ನಾವು ತೋರಿಸ್ಬೇಕಾಗತ್ತೆ. ಸೊ ವಿಜುವಲಿ ಬಂದಾಗ ಎಲ್ರಿಗೂ ಅದು ಕನೆಕ್ಟ್ ಆಗುತ್ತೆ ಆ ಥರ. ಅಲ್ಲ, ಸೊ ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾರು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದ್ರೂ ಸೇರ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಬೇಡ ಅಂದ್ರೆ ಬಿಸಾಕ್ತಾರೆ, ಇಲ್ಲಾಂದ್ರೆ ಸೇರ್ತಾರೆ, ಮಾಡ್ತಾರೆ ಆ ಥರ. ಬೈಕ್ ಇಷ್ಟ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ನಾನು. ಅದನ್ನು ಕೇಳ್ಬೇಡಿ ಆಮೇಲೆ. ಇಷ್ಟೊಂದೆಲ್ಲ ಫೀಲಿಂಗ್ ಹೋಗಿಲ್ಲ ಲೈಫಲ್ಲಿ. ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ, ಪಟ್ಟಿದೆಲ್ಲ ನನಗೆ ಸಿಕ್ಕಿದೆ. ಸೊ ನನ್ನ ಆ ಥರದ್ದು ಯಾವುದೋ ಫೀಲಿಂಗ್ ಕಿತ್ತು. ನನ್ನ ಹತ್ರ ಒಂದು ಸೂಪರ್ ಬೈಕ್, ಆ್ಯಂಡ್ ಅದಕ್ಕೇನೆ ನನಗೆ ಇದು ಕನೆಕ್ಟ್ ಆಗಿದೆ ಸಿನಿಮಾ. ಅದು ಕೊಟ್ಬಿಟ್ಟೆ ಅಂಕಲ್, ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು ಆ ಬೈಕ್ನ ಕೊಟ್ಬಿಟ್ಟೆ ಅಲ್ಲ. ಹೌದು ಮತ್ತೆ ಜ್ಞಾಪಿಸ್ತಾ ಇದ್ದೀರಾ ನೀವು ನೋಡಿ. ನಮ್ಮಮ್ಮ ಕಪಾಳ ಕೊಡ್ದಿದ್ದೆಲ್ಲ ಜ್ಞಾಪಿಸ್ತಾ ಇದ್ದೀರಾ. ಸರಿ ಆಯ್ತು, ಥ್ಯಾಂಕ್ ಯು. ಸೊ ಈ ಥರದ ಮೆಮೊರೀಸ್ ಅಲ್ಲ ಸರ್. ನಮಗೆ ಲವ್ ಆಕ್ಷನ್ ಅದು ಇರುತ್ತೆ. ಇನ್ನೊಂದು ವಿಷಯ, ಅದನ್ನ ನೆಕ್ಸ್ಟ್ ಮೀಟಲ್ಲಿ ನಾವು ಅದನ್ನು ಹೇಳ್ತೀವಿ ನಿಮಗೆ. ನಾಳೆ ಬೆಳಗ್ಗೆಯಿಂದ ಶೂಟಿಂಗ್ ಶುರು. ಅಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಕಾಲ್ ಶೀಟ್ ಇದೆ. ಸೊ ನಾಳೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ಹಿಡಿದೀನಿ ನಾವು. ಎಷ್ಟು ಥ್ಯಾಂಕ್ ಯು so much. Here, Simplex. Hi everyone. Okay sir, okay. Okay, first of all my best wishes to Yogesh. Both are Yogesh, actor and director, and introduction of Akash. And all my best wishes to my friend producer, Krishna. Yeah. So this is subject. I heard it, and it will be the blockbuster for Yogesh. And every actor deserves a good story. I think this is the brilliant story to make a good film, and this will be the good film. And today I came to see what is the launch. The launch was very great, and the posters, first look posters, very good. So all my best wishes to all the team of Forever. Thanks a lot. Thank you Yogesh for inviting me. Thank you Krishna. Love to work with Yogesh after this film. So we will plan soon, and we will inform you all. Yes, anything more? Thank you. ವರ್ಷಗಳಿಂದ ನಾವು ಲಾಸ್ಟ್ ಮಾಡಿ ಮೂವಿಲಿ ಮಾಡಿ ಸಪೋರ್ಟ್ ಇವತ್ತು ಕನ್ನಡ ಇಂಡಸ್ಟ್ರಿ ಮರೆಯಲ್ಲ. ನಾಗರಾವ್ ಫಿಲ್ಮ್. ಹಲೋ. ಸೊ ಇದು ಬಂದು ಮೊದಲನೇದಾಗಿ ಒಂದು ವಿಷಯ ಹೇಳ್ತೀನಿ ಅಂದರೆ, ಇವತ್ತು ನಾನು ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಬಾಲ. ಸೊ ಇದು ಸುಮಾರು ಒಂದು 3 years ಇಂದ ನಾನು ಪ್ಲಾನ್ ಮಾಡಿದ ಸ್ಟೋರಿ ಇದು. ಈ ಕಂಪ್ಲೀಟ್ ಕಥೆನ ನಾನು ಬರೆದಿರೋದು ಫ್ಲೈಟಲ್ಲೇ. ಎವ್ರಿ ಟ್ರಾವೆಲಿಂಗಲ್ಲಿ ಟೂ ಸೀನ್ಸ್ ಹೋಗ್ತಾ ಇರ್ಬೇಕಾದ್ರೆ ರೈಟ್ ಮಾಡ್ತೀನಿ ನಮ್ಮ ಮೊಬೈಲಲ್ಲಿ. ಸೊ ಸುಮಾರು 3 years ಇಂದ ಕಂಪ್ಲೀಟ್ ಮಾಡ್ಕೊಂಡು ಆ 3 year ಯೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಿದ್ವಿ. ಎವ್ರಿ ಬರ್ಡೇ ಡಿಸ್ಕಷನ್ ಮಾಡ್ತಿದ್ವಿ, ಈ ವರ್ಷ ಮಾಡೋಣ ಅಂತ. ಇದ್ರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವರು ನಾವಿದೇ ಸೇಮ್ 3 ವರ್ಷದಿಂದ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ವಿ. ಈ ಟ್ರಾವೆಲ್ ಮಾಡ್ತಾ ಫೈನಲಿ ಈ ಕತೆ ಮಾಡ್ಬೇಕಂತ ಫೈನಲ್ ಮಾಡಿ ಇವತ್ತು ಇಲ್ಲಿಗೆ ಬಂದ್ವಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಮತ್ತು ಧ್ರುವ ಸರ್ ಬಂದಿದ್ರು, ಮತ್ತು ನಮ್ಮ ಗುರುಗಳಾದಂಥ ಸಜೀಸ್ ಕೃಷಿ ಸರ್ ಬಂದಿದ್ರು. ಸೊ ಎಲ್ರಿಗೂ ಧನ್ಯವಾದಗಳು.
ಸಬ್ ಟೈಟಲ್ ನೋಡಿ. ಸಬ್ ಟೈಟಲ್ ಏನಿದೆ? ಯುಗ ಮರೆಯಾದ ಪ್ರೇಮ ಕಥೆ ಕೊಟ್ಟಿದ್ದೀನಿ, ಹೇಳ್ತೀನಿ. ಕಾಣಿಸ್ತಾ ಇಲ್ಲ. ಸರ್ ಸುಮಾರು ಸಿಕ್ತು, ಬಟ್ ಅದಕ್ಕೆ ಎಷ್ಟು ಚೆನ್ನಾಗಿ ಆಪ್ಟ್ ಆಗ್ತಿದೆ ಅಂತ ಮಾಡಿದ್ದು. ಅದು ನಿಮ್ಮ ಪಿಕ್ಚರ್ ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಪ್ರೊಡ್ಯೂಸರ್ ಇವತ್ತು ಯೋಗಿ ಅವ್ರು ಬಂದ 50 ಫಿಲಿಮ್ಸ್ ಆಗಿದೆ. ಈಗ ನೆಕ್ಸ್ಟ್ 51 ಫಿಲಿಮ್ಸ್ ಏನಿದೆಯೋ ಅದನ್ನೆಲ್ಲ ಬೇರೆ ಪಿಕ್ಚರ್ ಮಾಡಿಕೊಡ್ತೀನಿ, ಅದು ಪ್ರಾಮಿಸ್. ಸರ್ ಟು ದ ಕ್ಯಾಮರಾ ನೀವು ಮಾತಾಡ್ಬೇಕು. ನನ್ನ ಕಲ್ಪನೆ, ನನಗೆ ಫೀಲ್ ಆಗಿದೆ, ನನಗೆ ಕಲ್ಪನೆ ಆಯಿತು. ಇದರ ಮಾಡೋಣ ಟ್ರೈ ಮಾಡ್ತೇವೆ ಸುಮಾರು ಸ್ಟೋರಿಗಳನ್ನ. ಸೊ ಯಾವ್ಯಾವ ಸ್ಟೋರಿಯೆಲ್ಲ ಮಾಡಿದೆ, ಬಟ್ ಯಾವಾಗ ನಮಗೆ ಹೊಸತನ ಬೇಕು ಅನಿಸ್ತು, ಇದಕ್ಕಿಂತ ಹೊಸತನ ಇಲ್ಲ ಅನ್ನೋ ಫೀಲ್ ನನಗೆ ಬಂದು ಇದನ್ನ ಮಾಡಿದ್ದೀನಿ. ಅದು ಆಮೇಲೆ ಅಪ್ಡೇಟ್ ಕೊಡ್ತೀನಿ, ಇವಾಗ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸುಮಾರು ವಿಷಯಗಳಿದೆ, ಅದು ಬಿಟ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಂಗಾದ್ರೆ ಫ್ಲೈಟ್ ಕದೆ ಬರೋಕ್ಕಾಗುತ್ತಾ? ಫ್ಲೈಟಲ್ಲಿ ಬರ್ದೆ ಅಂತ ಹಂಗೆ ಬರಲ್ಲ. ಅದು ಬಂದು ನಮಗೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದಾಗ ಸಿಕ್ಕಿದ್ದು 2 hours ಟೈಮಲ್ಲಿ ಒಂದೊಂದು ಸೀನ್ ಬರ್ತಿತ್ತು. ಮೊಬೈಲ್ ಸ್ವಿಚ್ ಆಫ್ ಇರುತ್ತೆ, ಮೈಂಡ್ ಫ್ರೀ ಇರುತ್ತೆ, ಆರಾಮಾಗಿ ಬರ್ತದೆ. ಇಲ್ಲ ಅದೆಲ್ಲ ಅದೆಲ್ಲ ಏನಿಲ್ಲ ಸರ್, ಅದೇನಿಲ್ಲ. ಇಲ್ಲ ಇಲ್ಲ ರಿಯಲ್ ಇದೆ. ಒಬ್ಬ ಗಾಡಿ ಹುಚ್ಚು ಎಷ್ಟಿರುತ್ತೆ ಅನ್ನೋದು ಇದರಲ್ಲಿದೆ, ಒಬ್ಬ ಹುಡುಗಿನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಇದರಲ್ಲಿದೆ. ಇದು ಬಿಟ್ಟು ಒಂದು ಪಾಯಿಂಟ್ ಸ್ಪೆಷಲ್ ಇದೆ, ಅದು ನಿಮ್ಗೆ ಹೇಳ್ತೀನಿ, ಫಿಲ್ಮ್ ನೋಡಿದಾಗಲೇ ಗೊತ್ತಾಗುತ್ತೆ. ನನಗೊಂದು ಕ್ವಶನ್ ಹೊಡಿತಾರೆ, ಒಂದೇ ಒಂದು ಕೇಳ್ತೀನಿ ಸರ್. ಬ್ಯಾಂಗ್ಳೂರು ಒಂದು 5 days ಬಂದು ಕೇರಳ. ಯೋಗೇಶ್ ಸರ್, ಸೈಕಲ್ ಮೇಲೆ ಒಂದು ಅಂಬಾರಿ ನೋಡಿದ್ವಿ, ಬೈಕ್ ಮೇಲೆ ಒಂದು ಅದೇ ತರದ್ದು ರಿಪೀಟ್ ಆಗುತ್ತಾ ಹೆಂಗೆ ಸಕ್ಸಸ್ ವಿಷಯದಲ್ಲಿ? ಹೌದೌದು, ಆಗುತ್ತೆ, ಮಾಡಲೇಬೇಕು, ಅದೇ ಟಾರ್ಗೆಟ್ ಇರೋದು, ಮಾಡಬೇಕು. ಇನ್ನೇನೋ ಇದೆಯಾ? ಧನ್ಯವಾದಗಳು ಸರ್. ಹಲೋ, ಆಕಾಂಕ್ಷ ಅವರು ಒಂದು ಇನ್ಫಾರ್ಮೇಶನ್, ತುಳುಲಿ ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ ಅವರು. ಕೋಸ್ಟಲ್ ವುಡ್ ಸಿನಿಮಾ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ, ಇನ್ನೂ ರಿಲೀಸ್ ಆಗ್ಬೋದು. ಇದು ಆಸ್ ಅ ಲೀಡ್, ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ. ಸೊ ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬೇಕು, ಯಾಕಂದ್ರೆ ಒಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನಿಮ್ದೆಲ್ಲ ಸಪೋರ್ಟ್ ಬೇಕು, ಹಾಗೆ ಮೂವಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಅ ಸಕ್ಸಸ್ಫುಲ್ ಇವೆಂಟ್ ಅಂತ ಹೇಳ್ಬೇಕು ನನಗೆ. ಸೊ ಯಾ, ನಿಮ್ಮ ಪಾತ್ರ ಚಾನ್ಸ್ ದಿ ಟೀಮ್, ಐ ವುಡ್ ಸೇ, ಅವರು ರಿಸರ್ಚ್ ಟೀಮ್, ದೇ ಕಾಂಟ್ಯಾಕ್ಟೆಡ್ ಮೀ. ಆಮೇಲೆ ನನ್ಗೆ ಚಾನ್ಸ್ ಸಿಕ್ತು. ಹಾಗೇನಿಲ್ಲ, ತುಳು ಮೂವಿ ನೋಡಿ ಏನ್ ಸಿಕ್ಕಿಲ್ಲ, ಇನ್ಸ್ಟಾಗ್ರಾಮ್ ಥ್ರೂ ಫೈಂಡ್ ಔಟ್ ಮಾಡಿದ್ರು, ತುಂಬಾನೇ ಸರ್ಚ್ ಮಾಡಿದಾರಂತೆ, ಆಮೇಲೆ ನನ್ನನ್ನು ಚೂಸ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯೋಗೇಶ್ ಸರ್ ಅಂಡ್ ಯೋಗೇಶ್ ಸರ್. ಸೊ ಇಟ್ ಇಸ್ 51st ಮೂವಿ ಅಂಡ್ ಮೈ ಫಸ್ಟ್ ಮೂವಿ. ಸೊ ತುಂಬಾ ಇದೆ. ಸೊ ಯಾ, ಕತೆ ಕೇಳಿದ್ದೀನಿ ಆಬ್ವಿಯಸ್ಲಿ, ಸಖತ್ ಇಷ್ಟ ಆಯ್ತು. ಯೋಗಿ ಸರ್ ವಿಷನ್ ತುಂಬಾ ಚೆನ್ನಾಗಿದೆ. ಐ ಹೋಪ್ ಅಂಡ್ ಐ ವಿಶ್ ಅವ್ರ ವಿಷನ್ ಹೇಗೆ ಇದೆ ಅದೇ ಬೋರ್ಡ್ ಬರ್ಬೇಕಂತ. ನೋಡಿ, ಮೂವಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂತ. ಸರಿ, ಅವಾಗ್ಲೇ ಹೇಳಿದ್ದೆ ಸ್ಟೇಜ್ ಮೇಲೆ, ಹೊಸ ಹುಡುಗಿ ತೊಂದರೆ ಕೊಡಬೇಡ, ಮತ್ತೆ ಕೊಡ್ತೈತೆ, ಬಂದಾಗ ಎದುರಿಸ್ಬಾರ್ದು. ಒಂದು 25 ವರ್ಷದಿಂದ ನಾವು ಯೋಗೇಶ್ ಅವರು ಒಂದು 20 ವರ್ಷದ ಫ್ರೆಂಡ್ಸು. ಆಜೀಸ್ ಪೊಲೀಸ್ ಅವ್ರು ಸಹ ನಾಗರಾವ್ ಮಾಡಿದಾಗ ನಾನು ಎಂಟೈರ್ ಸ್ಟೇಟ್ ನಾನೇ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಮಾಡಿದ್ದೀನಿ. ಆವಾಗಿಂದ ಅನ್ಕೊಂಡದ್ದು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ. ಯೋಗೇಶ್ ಅವ್ರ ಕಥೆ ಹೇಳಿದಾಗ ನಾನು ಹೇಳಿದ್ರು, ಆಯ್ತು ಈ ಕಥೆ ಹೇಳಿದ್ರೆ ಚೆನ್ನಾಗಿ ಎಷ್ಟು ಒಳ್ಳೆ ಸಿನಿಮಾ ಮಾಡೋಣ ಅಂತ ಈ ಸಿನಿಮಾ ನಿನ್ನೆ ಬಂದಿದೆ ಸರ್. ಅವಕಾಶ ಕೊಡೋದಕ್ಕೆ ಯೋಗಿ ನನಗೆ ತುಂಬಾ ಥ್ಯಾಂಕ್ ಯು ಸಾಹಿತ್ ಸರ್. ಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗಳು ಇರೋ ಹಾಡುಗಳ ಬಗ್ಗೆ ಹೇಳ್ಬೇಕಂದ್ರೆ, ಆಶಿಕಿ 2 ಹಿಂದಿಯಲ್ಲಿ ಸಿನಿಮಾ ಬಿಡುಗಡೆ ಆದ್ಮೇಲೆ ನಾಟ್ ಓನ್ಲಿ ನಾರ್ತ್ ಇಂಡಿಯಾ, ಎಂಟೈರ್ ಸೌತ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಹೆಂಗ್ ಸಾಂಗ್ಸ್ ಸದ್ದು ಮಾಡ್ತು, ಆ ತರ ಈ ಆಲ್ಬಮ್ ಖಂಡಿತ ಹಿಟ್ ಆಗುತ್ತೆ.
ಅಂಡ್ ಫುಲ್ ಎಂಟರ್ ಆಲ್ಬಮ್ ಅಂದ್ರೆ ಒಂದು ಹಾಡು ಹಿಟ್ ಆದ್ರೆ ಸಿನಿಮಾ ಹಿಟ್ ಅಂತಾರೆ. ಸೊ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳು ಹಿಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಅಷ್ಟು ಅದ್ಭುತವಾಗಿ ಬಂದಿದೆ. ನಾಗಾರ್ಜುನ ಶರ್ಮಾ ಲಿರಿಕ್ಸ್ ಇದೆ, ಕೆನಲ್ ಸರ್ ಬರ್ತಾರೆ, ತುಂಬಾ ಜನ ಲಿರಿಸಿಸ್ಟ್ ಅಂಡ್ ಅದ್ಭುತ ಸಿಂಗರ್ಸ್, ಅದ್ಭುತ ಸಿಚುವೇಶನ್ ಒಂದು. ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕಲ್ಟ್ ಕ್ಲಾಸಿಕ್ ಕನ್ನಡದಲ್ಲಿ ಆಗೋ ಎಲ್ಲ ಸಾಧ್ಯತೆಗಳಿದೆ ಅಂಡ್ ಡೆಫಿನೆಟ್ಲಿ ಅದ್ಭುತವಾಗಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಅಲ್ಲಿ ಇಲ್ಲ ಹಿಂಗಾಗಿ ಬಿಕಾಸ್ ಆಫ್ ಪ್ಯಾರಿಟಿ ಅಲ್ಲ ಸರ್, ಈಗೆಲ್ಲ ಆ ನಂಬಿಕೆ ಇದೆ ಸರ್. ಸರ್ 6 ಹಾಡುಗಳಿದೆ ಸರ್. ಎಣ್ಣೆ ಹಾಡುಗಳು ಇಲ್ಲ ಸರ್, ಎಲ್ಲ ಜೋಶು ಅದೆಲ್ಲ ಇದೆ ಸರ್. ಮಾಸ್ ಬೀಟ್ಸ್, ಮೆಲೋಡಿಸ್, ಪ್ಯೂರ್ ಸೋಲ್ಫುಲ್ ಮೆಲೋಡಿ.